माननीय सदस्यों की है। मैं कुछ दिनों से माननीय सदस्यों के व्यवहार आचरण को देख रहा हूं। ये सदन की मर्यादाओं के आचरण के अनुरूप नहीं है, ये उचित नहीं है। मैं फिर आपसे आग्रह कर रहा हूं, ऐसे माननीय सदस्यों के खिलाफ मुझे कार्रवाई करनी पड़ेगी जो सदन की मर्यादाओं परंपराओं को समाप्त करने का प्रयास कर रहे हैं। आप जाइए अपने अपने सदन बैठिए, ये सदन है, सदन की मर्यादा बनाना रखना आपकी जिम्मेदारी है, इसकी प्रतिष्ठा बनाए रखने की जिम्मेदारी आपकी है। आप संवाद करो, चर्चा करो, महत्वपूर्ण मुद्दों पर बात करो, लेकिन तख्तियां लेकर आना ये उचित नहीं है। आप प्रश्नकाल में गतिरोध पैदा करना चाहते हैं, आपके प्रश्न हैं, महिला सांसद के प्रश्न हैं। सदन की कार्रवाई आज 12 बजे तक के लिए स्थगित की जाती है। ಎರಡು ದಿನದ ನೋಡಿ ಈ ಎಲ್ಲ ಗೊಂದಲಗಳನ್ನ ನಾವು ಗಮನಿಸ್ತಾ ಇದ್ದಂಗೆ ಈ ಪ್ರತಿಭಟನೆಗಳನ್ನ ನೋಡ್ತಿರೋ ಹಂಗೆ 12 ಗಂಟೆಗೆ ಮುಂದೂಡಿಕೆ ಆಗಿದೆ. ಲೋಕಸಭೆಯ ಕಲಾಪ ಏನ್ ನಡೀತಾ ಇತ್ತು, ಗದ್ದಲ ಆರಂಭವಾಗುತ್ತಿದ್ದಂತೆ 12 ಗಂಟೆಗೆ ಮುಂದೂಡಿಕೆ ಮಾಡಿದ್ದಾರೆ. ಲೋಕಸಭೆ ಕಲಾಪ ಮುಂದೂಡಿಕೆಯಾಗಿದೆ. ರಾಜ್ಯಸಭೆ ಕಲಾಪ ನಡೀತಾ ಇದೆ, ಲೋಕಸಭೆ ಕಲಾಪ ಮುಂದೂಡಿಕೆಯಾಗಿದೆ. In this house only, Honorable Deputy Chairman, he told in some important occasions, rarest of the rarest occasion, then only it is possible. This is a rarest subject. The rarest of the rarest should be consensus of the whole house. It is not there what I can do. It is never happened in the history of India. ಲೋಕಸಭೆ ಕಲಾಪ ಆರಂಭವಾಗ್ತಿದ್ದಂತೆ ಗದ್ದಲ ಏರ್ಪಟ್ಟಿತು. ವಿಪಕ್ಷದ ಗಲಾಟೆ ಹಿನ್ನೆಲೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್. ರಾಜ್ಯಸಭೆ ಕಲಾಪ ನಡೆಯುತ್ತಿದೆ. ರಾಜ್ಯಸಭೆ ಕಲಾಪವೂ ಕೂಡ ಈ ಕ್ಷಣಕ್ಕೆ ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ಮುಂದೂಡಿಕೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಉಭಯ ಕಲಾಪಗಳು 12 ಗಂಟೆಗೆ ಮುಂದೂಡಿಕೆ ಆಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆ ಆಗಿದೆ. ವಿಪಕ್ಷಗಳಿಂದ ಗದ್ದಲ ಆದ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಮಾಡಿದ್ದಾರೆ. ಲೋಕಸಭೆ ಕಲಾಪ ಮತ್ತೆ ರಾಜ್ಯಸಭೆ ಕಲಾಪ ಉಭಯ ಸದನಗಳ ಕಲಾಪವೂ ಮುಂದೂಡಿಕೆ ಆಗಿದೆ. ವಿಪಕ್ಷಗಳು ಇದೇ ವಿಚಾರವಾಗಿಟ್ಕೊಂಡು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ನಂತರ ಆದಂತಹ ಗಲಾಟೆ ಗದ್ದಲ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ, ಇದೇ ವಿಚಾರವನ್ನ ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಈ ಕಟ್ಟುನಿಟ್ಟಿನ ಕ್ರಮದ ಕುರಿತಾಗಿ ಒಂದು ಬಿಲ್ ಇವತ್ತು ಪಾಸ್ ಮಾಡೋದ್ರಲ್ಲಿತ್ತು. ವಿಪಕ್ಷಗಳ ಗದ್ದಲದ ಹಿನ್ನೆಲೆ ರಾಜ್ಯಸಭೆ ಲೋಕಸಭೆ ಎರಡೂ ಸದನಗಳ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ. पीछे हो जाओ यार, क्या कर रहे हो? हाथ तो हटा लो यार। ಉಭಯ ಸದನದ ಕಲಾಪವೂ ಕೂಡ ಮುಂದೂಡಿಕೆಯಾಗಿದೆ. ಸದನದ ಆರಂಭಕ್ಕೂ ಮುನ್ನವೇ ಪ್ರತಿಭಟನೆಯನ್ನ ಕಾಂಗ್ರೆಸ್ ಮಾಡಿತು. ಸದನದ ಎದುರುಗಡೆ ಪ್ರತಿಭಟನೆಯನ್ನ ಪ್ರತಿಪಕ್ಷಗಳು ಮಾಡಿದ್ವು. ಧರ್ಮೇಂದ್ರ ಪ್ರಧಾನ್ ಅವರು ಮಾಜಿ ಸಚಿವರು ಆಗಮಿಸ್ತಾ ಇದ್ದಂತೆ ಗಲಾಟೆ ಮತ್ತಷ್ಟು ತೀವ್ರಗೊಳ್ತು. ಈ ಸಂದರ್ಭದಲ್ಲಿ ಸದನ ಏನು ಆರಂಭ ಆಯಿತು, ಆ ಸಮಯದಲ್ಲಿ ಗಲಾಟೆ ಗದ್ದಲಕ್ಕೆ ಕಾರಣದಿಂದಾಗಿ ಉಭಯ ಸದನವನ್ನು ಕೂಡ 12 ಗಂಟೆಗೆ ಸ್ಪೀಕರ್
ಮುಂದೂಡಿಕೆ ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ದೇಶದಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಪ್ರತಿಭಟನೆಗಳು, ಹೋರಾಟಗಳು ರಾಜ್ಯದಲ್ಲೂ ಕೂಡ ನಡೆದಿತ್ತು. ಸಾರ್ವಜನಿಕ ಆಸ್ತಿಪಾಸ್ತಿಯನ್ನೆಲ್ಲ ಖಾಲಿ ಮಾಡುವ ರೀತಿಯಲ್ಲಿ, ನಷ್ಟ ಮಾಡುವ ರೀತಿಯಲ್ಲಿ ಪ್ರತಿಭಟನೆಗಳು ಆಗಿದ್ದನ್ನು ನಾವು ನೋಡಿದ್ವಿ. ಇದಾದ ನಂತರ ಈಗ ಇವತ್ತು ಚರ್ಚೆ ಆಗುತ್ತೆ ಅನ್ನುವಂತ ಸಂಭವವೂ ಇತ್ತು. ಅದರ ನಡುವೆ ಕೇಂದ್ರ ಸರ್ಕಾರ ಪರೀಕ್ಷೆಗಳಲ್ಲಿ ಅಕ್ರಮ ತಡೆಗಟ್ಟುವ ನಿಟ್ಟಿನಲ್ಲಿ ಬಿಲ್ ಪಾಸ್ ಮಾಡುವಂತಹ ತೀರ್ಮಾನವನ್ನ ಇವತ್ತು ಮಾಡಿದ್ರು. ಬಿಲ್ ಪಾಸ್ ಮಾಡೋದಕ್ಕೆ, ಮಂಡನೆ ಮಾಡೋದಕ್ಕೆ ಇವತ್ತು ತೀರ್ಮಾನ ಮಾಡಿದ್ರು. ಇವತ್ತು ಸುದೀರ್ಘವಾಗಿ ಚರ್ಚೆ ಆಗುವಂತಹ ಸಂಭವ ಇತ್ತು. ಆದ್ರೆ ಆರಂಭದಲ್ಲೇ ವಿಪಕ್ಷಗಳು ಪ್ರತಿಭಟನೆ ಮಾಡಿದಂತ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಉಭಯ ಕಲಾಪವನ್ನ ಈಗ ಮುಂದೂಡಿಕೆ ಮಾಡಿದ್ದಾರೆ. 12 ಗಂಟೆಗೆ ಮುಂದೂಡಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಸದ್ಯ ಇದು ಮುಂದುವರೆದು ಈ ಹೈಡ್ರಾಮಾ ಬಹುಶಃ ಇವತ್ತಿಡೀ ನಡೆಯುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಲೋಕಸಭೆ ಕಲಾಪವು ಮುಂದೂಡಿಕೆ ಆಗಿದೆ, ರಾಜ್ಯಸಭೆ ಕಲಾಪವು ಕೂಡ ಮುಂದೂಡಿಕೆ ಆಗಿದೆ. ಸದನದ ನಿಯಮಗಳನ್ನ ಪಾಲಿಸುವಂತೆ ಸ್ಪೀಕರ್ ಸೂಚನೆಯನ್ನು ಕೊಡ್ತಾರೆ. ಚರ್ಚೆಗೆ ಅವಕಾಶವನ್ನು ನೀಡುವಂತೆ ಗದ್ದಲ ಏರ್ಪಡುತ್ತೆ. ಗದ್ದಲ ಹೆಚ್ಚಾದ ಹಿನ್ನೆಲೆ ಕಲಾಪವನ್ನ ಮುಂದೂಡಿಕೆ ಮಾಡ್ತಾರೆ ಸ್ಪೀಕರ್. ಸಂಸತ್ನ ಉಭಯ ಸದನಗಳು ಕೂಡ ಮುಂದೂಡಿಕೆ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸದನದೊಳಗಡೆ ಗದ್ದಲ ಏರ್ಪಡ್ತು, ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಅಲ್ಲಿ ಗಲಾಟೆ ಆಯ್ತು. ಆ ಸಂದರ್ಭದಲ್ಲಿ ಈಗ ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಏನೇನಿದೆ ಇಲ್ಲಿವರೆಗಿನ ಮಾಹಿತಿ? ಸದ್ಯ ಎಷ್ಟು ಗಂಟೆಗೆ ಮುಂದೂಡಿಕೆ ಆಗಿದೆ? ಏನಾಯ್ತು ಸದನದೊಳಗಡೆ? ಏನೇನು ಹೈಡ್ರಾಮಾ ಆಯ್ತು ಹೊರಗಡೆ ಕೂಡ? ಅಭಿಷೇಕ್. ಎತ್ತಿದ್ದು ಕದನ ಆರಂಭ ಆದ ನಂತರ ರೀ ಎಕ್ಸಾಮ್ ಕೂಡ ಆಗುತ್ತೆ. ಈಗ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಪಾಸ್ ಆಗಿ ಬೇರೆ ಬೇರೆ ಕಡೆ ಅವರ ವಿದ್ಯಾರ್ಜನೆಯನ್ನ ಮುಂದುವರಿಸಿದ್ದಾರೆ. ಆದ್ರೆ ಈ ಪೇಪರ್ ನ ಲೀಕ್ ಮಾಡಿದ್ದು ಯಾರು ಅನ್ನೊಂದು ವಿಚಾರವಾಗಿ ಆರಂಭವಾದಂತ ಕೋಲಾಹಲ ಇದೆಯಲ್ಲ, ಅದು ಇಲ್ಲಿವರೆಗೂ ಮುಂದುವರಿಸಿಕೊಂಡು ಬಂದಿರುವಂತದ್ದು. ಪೇಪರ್ ಲೀಕ್ ಆದಂತ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ರವರು ಮಾತನಾಡಬೇಕಾಗಿತ್ತು. ಅಂದಿನ ಶಿಕ್ಷಣ ಸಚಿವರಾಗಿದ್ದಂತ ಧರ್ಮೇಂದ್ರ ಪ್ರಧಾನ್ ರವರು ಮಾತನಾಡಬೇಕಾಗಿತ್ತು. ಸುಮಾರು 1.5 ತಿಂಗಳ ಕಾಲ ಇದರ ವಿಚಾರವಾಗಿ ಮೌನವನ್ನ ವಹಿಸಿರ್ತಾರೆ. ಇದನ್ನ ಅಸ್ತ್ರ ಮಾಡಿಕೊಂಡಂತ ಕಾಕ್ರೋಚ್ ಜನತಾ ಪಾರ್ಟಿ ಆಡಳಿತ ಪಕ್ಷ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಅಂದಿನ ಶಿಕ್ಷಣ ಸಚಿವರಾಗಿದ್ದಂತ ಧರ್ಮೇಂದ್ರ ಪ್ರಧಾನ್ ರವರು ಮಾತನಾಡಬೇಕಾಗಿತ್ತು. ಸುಮಾರು 1.5 ತಿಂಗಳ ಕಾಲ ಇದರ ವಿಚಾರವಾಗಿ ಮೌನವನ್ನ ವಹಿಸಿರ್ತಾರೆ. ಇದನ್ನ ಅಸ್ತ್ರ ಮಾಡಿಕೊಂಡಂತ ಕಾಕ್ರೋಚ್ ಜನತಾ ಪಾರ್ಟಿ ಆಡಳಿತ ಪಕ್ಷ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕುತ್ತೆ. ಇದಕ್ಕೆ ಕಾಂಗ್ರೆಸ್ ಕೂಡ ಬೆಂಬಲವನ್ನ ಸೂಚಿಸುತ್ತೆ. ಅಖಿಲೇಶ್ ಯಾದವ್ ಕೂಡ ಬೆಂಬಲವನ್ನ ಸೂಚಿಸುತ್ತಾರೆ. ಪ್ರಧಾನಿರವರ ನಿವಾಸಕ್ಕೆ ಲಗ್ಗೆ ಇಟ್ಟು ಮುತ್ತಿಗೆ ಹಾಕುವಂತ ಯತ್ನವನ್ನ ಕಾಕ್ರೋಚ್ ಜನತಾ ಪಾರ್ಟಿ, ಕಾಂಗ್ರೆಸ್ ಇರಬಹುದು, ಅಲ್ಲಿಗೆ ಇಂಡಿ ಒಕ್ಕೂಟ ಮಾಡುತ್ತೆ. ಇಲ್ಲಿಗೆ ಇದು ಪೊಲಿಟಿಕಲ್ ರಿವೆಂಜ್ ಆಗಿ ಕನ್ವರ್ಟ್ ಆಗಿತ್ತು, ಪೊಲಿಟಿಕಲ್ ವೆಂಡೆಟ್ ಆಗಿ ಕನ್ವರ್ಟ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಇದೇ ಕಾರಣದಿಂದಾಗಿ ಧರ್ಮೇಂದ್ರ ಪ್ರಧಾನ್ ರವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಪ್ರಹ್ಲಾದ್ ಜೋಶಿ ರವರು ಈಗ ಹೆಚ್ಚುವರಿ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ. ಇವತ್ತು ಮೋದಿರವರ ನೇತೃತ್ವದಲ್ಲಿ ಸಂಪುಟದಲ್ಲಿ ಒಂದು ವಿಶೇಷ ಕ್ಯಾಬಿನೆಟ್ ಅನ್ನು ಕರೆಯಲಾಗಿತ್ತು. ನೀಟ್ ಪರೀಕ್ಷೆಯಲ್ಲಿ ಅವ್ಯವಹಾರ ತಡೆಯೋದನ್ನ, ಲೀಕ್ ಅನ್ನು ತಡೆಯೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಸಚಿವ ಸಂಪುಟದ ನಂತರ ಸೋಮವಾರ ನಾವು 2 ಮನೆಗಳಿಗೆ ಅಂದ್ರೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ನಾವು ಪ್ರಸ್ತಾಪವನ್ನ ಮಾಡಲಿದ್ದೇವೆ. ಬಿಲ್ನಲ್ಲಿ ತಿದ್ದುಪಡಿಯನ್ನ ತರೋರಿದ್ದೇವೆ. ಅದನ್ನ ಚರ್ಚೆಗೆ ಒಳಪಡಿಸಿ ಬಾವಿಗೆ ಹಾಕಿ ಅದನ್ನ ಎಲ್ಲರ ಅಭಿಪ್ರಾಯವನ್ನ ತೆಗೆದುಕೊಂಡು ಮುಂದಿನ ನಿರ್ಧಾರಕ್ಕೆ ಬದ್ಧರಾಗಿರ್ತೇವೆ ಅಂತ ತಿಳಿಸಿದ್ರು. ಇದರ ಬೆನ್ನಲ್ಲೇ 2 ರಿಂದ 3 ದಿನಗಳ ಕಾಲ ಮೋದಿರವರು ಇನ್ಸ್ಟಾಗ್ರಾಮ್ ಇರಬಹುದು, ಫೇಸ್ಬುಕ್ ನಲ್ಲಿ ಲೈವ್ ಬಂದು ಕೂಡ ಯುವ ಜನತೆಯನ್ನ ಅವರ ವೇದಿಕೆಯಲ್ಲೇ ನಾನು ಸಂಪರ್ಕ ಮಾಡ್ತೇನೆ ಅನ್ನೋ ಧಾಟಿಯಲ್ಲಿ ಇವತ್ತು ಇಲ್ಲಿವರೆಗೂ ನಡ್ಕೊಂಡ್ ಬಂದಿರುವಂತ ಮಾದರಿಯಾಗಿದೆ ಕಳೆದ 2-3 ದಿನಗಳಿಂದ. ಈಗ ಸದ್ಯದ ಮಟ್ಟಿಗೆ ಶಿಕ್ಷೆಯ ಪ್ರಮಾಣ ಏನು? ಪೇಪರ್ನ ಲೀಕ್ ಮಾಡಿದವರಿಗೆ 10 ಕೋಟಿ ಪೆನಾಲ್ಟಿಯನ್ನ ಹಾಕಬೇಕು, 10 ವರ್ಷ ಅವ್ರನ್ನ ಜೈಲಿಗೆ ಅಟ್ಟಬೇಕು. ಅದ್ರ ಜೊತೆಗೆ ಪೇಪರ್ ಲೀಕ್ ಮಾಡ್ತಿರೋರು ಯಾರು ಅಂತ ಗೊತ್ತಿದ್ರೂ ಮೌನವಾಗಿದ್ರೆ ಅವ್ರ ವಿರುದ್ಧ 1 ಕೋಟಿ ಪೆನಾಲ್ಟಿಯನ್ನ ಹಾಕಿ ಅವ್ರನ್ನು ಕೂಡ ಜೈಲಿಗೆ ಹಾಕಬೇಕು. ಇದರ ಜೊತೆಗೆ ಕಾನೂನಲ್ಲಿ ಇದ್ದಂತ ಒಂದಿಷ್ಟು
ಕೆಲವೊಂದಿಷ್ಟು ಅಂಶಗಳನ್ನ ಬದಲಾಯಿಸಿ ತಿದ್ದುಪಡಿಯನ್ನ ತರೋದಕ್ಕೆ ಇವತ್ತು ಲೋಕಸಭೆ ರಾಜ್ಯಸಭೆಯಲ್ಲಿ ಮಾತುಕತೆ ನಡೆಸ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಮೊದಲು ಇವತ್ತು ಅಂದಿನ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರವರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ, ಇವರು ಇಲ್ಲಿಯವರೆಗೂ ಇದ್ದಂತ ಮೌನದ ವಿರುದ್ಧ ಇವತ್ತು ವಿಪಕ್ಷಗಳು ಹೋರಾಟವನ್ನು ಆರಂಭ ಮಾಡಿರುವಂತದ್ದು ಸದನದ ಒಳಗಡೆ ಹಾಗೂ ಹೊರಗಡೆ ಎರಡೂ ಕೂಡ. ಈ ಕಾರಣದಿಂದಾಗಿ ಈ ಗದ್ದಲ ಮುಂದುವರಿಯಬಾರದು, 12 ಗಂಟೆಗೆ ಆರಂಭ ಮಾಡ್ತೇವೆ, ಚರ್ಚೆಗೆ ಮುಂದೆ ಬನ್ನಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟು ಈಗ ಮುಂದೂಡಲಾಗಿರುವಂತದ್ದು. ಆದ್ರೆ ಕಾದ್ ನೋಡಬೇಕು ಏನಾಗುತ್ತೆ. ಈ 12 ಗಂಟೆಗೆ ಚರ್ಚೆ ಆರಂಭ ಆದ್ರೆ ಎಲ್ಲಿಯವರೆಗೂ ಬಂದು ಮುಟ್ಟುತ್ತೆ, ಇದರಲ್ಲಿ ಬದಲಾವಣೆ ತರೋದಕ್ಕೆ ಎಲ್ಲರೂ ಕೂಡ ಇದು ಪಕ್ಷಾತೀತವಾಗಿ ಒಪ್ತಾರ ಅಥವಾ ಇದು ಕೂಡ ರಾಜಕೀಯವಾಗಿ ಮೈಲೇಜ್ ನ ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.